ತಾಜ್ ಹೋಟೆಲ್ದಾಗ ಹೋಲ್ ಏನು ಅನ್ಸ್ಲತ್ತದ, ನೋಡಮ್ರಿ ಟ್ರೈ ಮಾಡಮ್. ಸ್ನೇಹಿತರೆ, ಗೇಟ್ ವೇ ಆಫ್ ಇಂಡಿಯಾ ಹತ್ರ ಬಂದು ನೋಡ್ರಿ. ಇದೇ ನಮ್ಮ ಮುಂಬೈದಾಗಿರೋ ಗೇಟ್ ವೇ ಆಫ್ ಇಂಡಿಯಾ. ಸ್ನೇಹಿತರೆ, ನನಗೆ ಸೋಲೋ ಟ್ರಾವೆಲ್ ಮಾಡೋದು ಯಾಕೆ ಇಷ್ಟಪ್ಪ ಅಂತಂದ್ರೆ, ಸ್ನೇಹಿತರೆ ಈಗ ವರ್ಲಿಯಿಂದ ಸೀದಾ ಗೇಟ್ ವೇ ಆಫ್ ಇಂಡಿಯಾ ಹೊಂಟೀನಿ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ 15 ಕಿಲೋಮೀಟರ್ ಅದ ರೀ. 15 ಕಿಲೋಮೀಟ್ರ್ ಎ ಸಿ ಬಸ್ನಾಗ ಬರೀ 35 ರೂಪಾಯಿ ರೀ. ಪ್ರತಿಯೊಂದು ಸೀಟ್ಗೂ ಎ ಸಿದು ಮಸ್ತ್ ಅದ ರೀ. ಇಲ್ಲಿ ನನಗೆ ಸೀರಿಯಸ್ಲಿ ಮುಂಬೈದಾಗ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬಸ್ ಆಗಲಿ, ಮೆಟ್ರೋ ಆಗಲಿ, ಮತ್ತು ಲೋಕಲ್ ಟ್ಯಾಕ್ಸಿ ಆಗಲಿ, ಎಲ್ಲ ಚೀಪ್ದಾಗ ಓಡಾಡ್ಬೋದು. 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಅಷ್ಟೇ ರೀ. ನಿನ್ನೆಯಿಂದ ನಾನು ಹೈಯೆಸ್ಟ್ ಟಿಕೆಟ್ ತೊಗೊಂಡಿದ್ದಂದ್ರೆ 30 ರೂಪಾಯಿ ಇರ್ಬೋದು ಅಷ್ಟೇ. 50 ರೂಪಾಯಿ, 40 ರೂಪಾಯಿ ಟಿಕೆಟೇ ತೊಗೊಂಡಿಲ್ಲ ನಾ ಯಾವುದು. ಬೆಂಗಳೂರದಾಗ ಮೆಟ್ರೋ ಎಲ್ಲಿ ಹೋದ್ರೆ 40 ರೂಪಾಯಿ, 50 ರೂಪಾಯಿ ಆಗಿದ್ರಿ ಮೆಟ್ರೋಗ. ಆ್ಯಂಡ್ ಬಸ್ ಟಿಕೆಟ್ನು ಹೆಚ್ಚಿಗೆ ಆಗ್ಯದಲ್ಲಿ 40 ರೂಪಾಯಿ, 50 ರೂಪಾಯಿ ಅದ. ಎ ಸಿ ಬಸ್ದಾಗ ಅಂತೂ ಕುಂದ್ರಲ್ಲೇ ನಾವಲ್ಲಿ ಆ ಥರ ಅದ. ಸೊ ಇಲ್ಲಿ ಬರ್ತದೆ ರೀ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಸ್ತ್ ಅದ ಇಲ್ಲಿ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಸೊ ಇಲ್ಲಿಂದ ಗೇಟ್ ವೇ ಆಫ್ ಇಂಡಿಯಾ ಹೊಂಟೀನಿ ಈಗ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲಿ ಸಮುದ್ರ ಅದ ನೋಡ್ರಿ. ಸಮುದ್ರದ ದಡದಿಂದ ಅದ ಈ ರೋಡ್ ಮಸ್ತ್ ಅದ. ಸೊ ರೋಡ್ ನೋಡ್ರಿ ಎಷ್ಟು ಮಸ್ತ್ ಅವ ಇಲ್ಲಿ. ಮುಂಬೈ ನನಗೆ ಬೆಂಗಳೂರಿಗಿಂತ ಜಾಸ್ತಿ ಇಷ್ಟ ಆಯ್ತು, ಬಟ್ ವೆದರ್ದಾಗ ಇಷ್ಟ ಆಗಲಿಲ್ಲ. ವೆದರ್ ಆಕ್ರಿ ಹೊಲ್ಸ್ ಅದ ಇಲ್ಲಿ. In audio. In audio. In audio. ಸ್ನೇಹಿತರೆ, ಈ ಬಸ್ಸಿಂದ ಇಳಿದ ಬಳಕ ಯಾಕೆ ಇಳ್ದಪ್ಪ ಅನ್ನಿಸ್ತದ್ರಿ. ಎಷ್ಟು ಮಸ್ತ್ ಐತ್ರಿ ಬಸ್, ವೆರಿ ಕೋಲ್ಡ್ ಇತ್ತು. ಎ ಸಿ ಬಸ್ ಬರ್ತದ ರೀ. 35 ರೂಪಾಯಿದಾಗ 15 ಕಿಲೋಮೀಟರ್ ತಂದು ಬಿಟ್ಟವ್ರಿ ಅವರು. ಸೊ ಇಲ್ಲಿಂದ ಈಗ ಸೀದಾ ಗೇಟ್ ವೇ ಆಫ್ ಇಂಡಿಯಾ ಇಲ್ಲೇ ಸನಿನೇ ಅದಂತ್ರಿ. ಇಲ್ಲೇ ಸೀದಾ ಹೋಗಲ್ಲಕ್ಕೆ ಇಲ್ಲೇ ಸರಳ ಹೋಗಂತಾರ್ರಿ ಅವರು. ಸರಳ. ಬಟ್ ನಮ್ಮ ಗುಲ್ಬರ್ಗದವ್ರು ಬಂದೆವು ಅಂದ್ರೆ ನಮ್ಗೆ ಏನು ದಿಕ್ಕತ್ ಆಗಲ್ರಿ, ಇಲ್ಲಿ ಪ್ರಾಬ್ಲಮ್ ಇಲ್ಲ. ಸೀದಾ ಜನ ಬೈ. ಓಕೆ, ಥ್ಯಾಂಕ್ ಯು. ಹಾಂ, ಓಕೆ ಭಯ್ಯ, ಥ್ಯಾಂಕ್ ಯು. ನೋಡ್ರಿ, ಒಂದ್ಸರಿ ಅಡ್ರೆಸ್ ಕಾರ್ 4 ಸರಿ ಹೇಳ್ತಾರೆ ಅವ್ರು. ತಿಳಿಸಿ ಈ ಕಡೆ ಹೋಗಿ, ಈ ಕಡೆ ಹೋಗಿ ಅಂತೇಳಿ. ಶೆಕಿ ಬಿಡ್ಲತ್ತತ್ರಿ ಈಗ. ಇಷ್ಟತನ ತಣ್ಣಗೆ ಬಂದ, ಈಗ ಶೆಕಿ ಬೀಳತ್ತಿತ್ತು. ನಿನ್ನೆಯಿಂದ ಓಡಾಡಿ ಬರೇ ನನ್ನ ಪರ್ಸ್ನಾಗ ಇದು, ಸಾರಿ, ನನ್ನ ಕಿಶದಾಗೆಲ್ಲ, ಕಿಶ ಅಂದ್ರೆ ನಿಮ್ಗೆ ಗೊತ್ತಾಗ್ತದಿಲ್ರಿ, ಬೆಂಗಳೂರದವ್ರು ನೋಡತ್ತಿದ್ರ ಅಂದ್ರೆ ನಮ್ಮ ಜೇಬಲ್ಲೆಲ್ಲ ಬರೀ ಇವೇ ರೀ ಟಿಕೆಟ್ಗಳೇ. ಬಸ್ಸಿನ ಟಿಕೆಟ, ಮೆಟ್ರೋ ಟಿಕೆಟ, ಲೋಕಲ್ ಬಸ್ಸಿನ ಟಿಕೆಟ, ಲೋಕಲ್ ಟ್ರೈನ. ಇಲ್ಲಿ ಸೀರಿಯಸ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಓಡಾಡೋರಿಗೆ ಭಾಳಷ್ಟು ಅವ ನೋಡ್ರಿ ಆಪ್ಷನ್ಗಳು. ನಮ್ಮ ನಮ್ಮ ಬೆಂಗಳೂರದಾಗ ಮೆಟ್ರೋ ಅದ, ಬಸ್ ಅದ ರೀ, ಲೋಕಲ್ ಬಸ್. ಅದು ಬಿಟ್ರೆ ಎ ಸಿ ಬಸ್. ಇಲ್ಲಿ ಮೆಟ್ರೋ, ಲೋಕಲ್ ಬಸ್, ಎ ಸಿ ಬಸ್, ಮತ್ತು ಲೋಕಲ್ ಟ್ಯಾಕ್ಸಿ. ನಂಬಲ್ಲಿ ಟ್ಯಾಕ್ಸಿ ಅಂತ ಅನ್ಕೋಬೇಡ್ರಿ, ಯಾಕಂದ್ರೆ ನಂಬಲ್ಲಿ ಓಲಾ ಊಬರ್ ಅಷ್ಟೇ ಅವ, ಆ್ಯಪ್ ಥ್ರೂ ಬುಕ್ ಮಾಡವ. ಇಲ್ಲಿ ಡೈರೆಕ್ಟ್ ಓಡಾಡವನು ಅವ. ಇಲ್ಲಿ ರೋಡ್ ಹೆಂಗೆ ಕ್ರಾಸ್ ಮಾಡ್ಬೇಕ್ರಿ ಬರೇ ದಿಗಿ ಚಾ. ಭಯ್ಯ, ಗೇಟ್ ವೇ ಆಫ್ ಇಂಡಿಯಾ ಇದರ ಜನ ಸೀದಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೋಡ್ರಿ, ಅಡ್ರೆಸ್ಗೆ ಅವ್ರು ಕರೆಕ್ಟ್ ಹೇಳ್ತಾರೆ ಇಲ್ಲಿ. ಆಯ್ತು ರೀ, ಪೂರಾ ನೀರು ಬಸಿತ್ತು ನೋಡ್ರಿ. ಈಗ ನನಗೆ ಒಂದು 4 ಹೆಜ್ಜೆ ನಡೆಟಿಗೆ ಪೂರಾ ನೀರು ಬಸಿತ್ತದ. ಈಗ ಇಷ್ಟೊತ್ತನ ಆರಾಮ್ ಕುಂತು ಬಂದ. ಎಷ್ಟು ಜಲ್ದಿ ಬತ್ರಿ ಬಸ್ನು. ಈಗ ಮುಂಜಾನಲ್ರಿ, ಟ್ರಾಫಿಕ್ನು ಇಲ್ಲ. ಆಯ್ತು ಸಾಟರ್ಡೇ ಅಲ್ರಿ ಇವತ್ತು. ಒಂದು 45 ಮಿನಿಟ್ಸ್ನಾಗ ಬಂದೆ ಅಲ್ಲಿಂದ. ಇಲ್ಲಿಂದ ಒಂದು 200 ಮೀಟ್ರ್ ಅದಂತ್ರಿ. ಒಂದು 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್. ಸಿಟಿ ಮಸ್ತ್ ಅದ ನೋಡ್ರಿ, ಬೆಂಗಳೂರು ಸಿಟಿ. ಫಾರಿನರ್ಸ್ ಬಂದ್ರೆ ನೋಡ್ರಿ ಇಲ್ಲಿ. ಫಾರಿನರ್ಸ್. ಸ್ನೇಹಿತರೆ, ಕಂಡತ್ ನೋಡ್ರಿ ಗೇಟ್ ವೇ ಆಫ್ ಇಂಡಿಯಾ. ಇಲ್ಲೇ ಕಾಣತ್ತದ. ನೈ ಭಯ್ಯ, ಸಾರಿ ಭಯ್ಯ, ಕೊಯ್ ಮದತ್ ಕರೋ ಅಂತಾರೆ. ಕೈ ಕಾಲು ನೆಟ್ಟಗಿದಾರ, ದುಡ್ಕೊಂಡು ತಿನ್ಬೇಕು. ಮದತ್ಗೆ ಇದತ್ ನೈ ಪೂಚನ. ಕೈ ಕಾಲು ನೆಟ್ಟಗಿದ್ರೆ ಯಾಕ್ರಿ ಬೇಡ್ಕೊಂಡು ತಿನ್ಬೇಕು? ಹೋಲಪ್ಪ, ಕೈ ಕಾಲ ನೆಟ್ಟಗಿಲ್ಲ, ದೇವ್ರು ಹುಟ್ಟಿಸ್ತಾನೆ, ಅವನಿಗೊಂದು ಶಾಪ ಕೊಟ್ಟಾನೆ ಅಂತಂದ್ರೆ ಹೋಲ್ ಬಿಡು ಅಂತೇಳಿ ಪಾಪ ಅನ್ಬೋದ್ರಿ. ಏನೋ ಹನಿ ಬಿತ್ತಲ್ರಿ, ಒಂದೆರಡು ಹನಿ ಬಿದ್ದಂಗಲತ್ತದ. ಮಳೆ ಬರ್ತದೇನು, ಮಳೆ ಬರೋ ಪೊಸಿಷನ್ ಕಾಣತ್ತದ.
ಡಿಂಗ್ ಚಾ ಡಿಗ್ ಚಾ ಕಾಣಿಸ್ತ್ರಿ ಇಲ್ಲೇ ಬಂದ ಗೇಟ್ ವೇ ಆಫ್ ಇಂಡಿಯಾ. ಮನಿಗಳು ನೋಡ್ರಿ ಹೆಂಗವ, ಓಲ್ಡ್ ಬಿಲ್ಡಿಂಗ್ಸ್ ಅವ ಇಲ್ಲೆಲ್ಲ, ಭಾಳ ಓಲ್ಡ್ ಬಿಲ್ಡಿಂಗ್ಸ್ ಅವ. ಇದು ಮೇ ಬಿ ಮುಂಬೈ ಓಲ್ಡ್ ಸಿಟಿ ಅನ್ನಿಸ್ತದೆ ನೋಡ್ರಿ. ಮಸ್ತ್ ಅವ ಮನಿಗಳು. ಅಲ್ಲೊಂದು ಸರ್ಕಲ್ ನೋಡಿದ್ರಿ, ಸರ್ಕಲ್ ಭಯಂಕರ ಇತ್ತು, ಮಸ್ತ್ ಇತ್ತು ಸ್ನೇಹಿತರೆ. ನಾ ಫೋಟೋದಾಗ ಮತ್ತು ವಿಡಿಯೋದಾಗ ನೋಡಿದ್ದ ಗೇಟ್ ವೇ ಆಫ್ ಇಂಡಿಯಾ ಅಂತಂದ್ರೆ ಭಾಳ ಭಯಂಕರ ದೊಡ್ಡದು ಕಂಡಿತ್ತು ನನಗೆ. ಬಟ್ ಇಲ್ಲಿ ಸಣ್ಣದೇ ಅದ ರೀ, ದೊಡ್ಡದೇನು ಇಲ್ಲಿದು. ಅಲ್ಲೋಡ್ರಲ್ಲಿ ಸಣ್ಣದ, ಫೋಟೋದಾಗ ಭಾಳ ದೊಡ್ಡದು ಕಂಡಿತ್ತು ನನಗೆ. ಸೊ ದೊಡ್ಡದು ಅನ್ಕೊಂಡಿದ್ನ, ಬರೀ ಒಳಗೇನು ವೀಡಿಯೋ ಮಾಡ್ಬೋದಾ ಇಲ್ಲ ಗೊತ್ತಿಲ್ಲ. ಇದೆ ನೋಡ್ರಿ ಗೇಟ್ ವೇ ಆಫ್ ಇಂಡಿಯಾ, ಅಷ್ಟೇನು ದೊಡ್ಡದಿಲ್ಲ ರೀ. ನಾನು ಅನ್ಕೊಂಡಿದ್ದ ಭಾಳ ದೊಡ್ಡದೇನಿದು ಅನ್ಕೊಂಡಿದ್ದೆ. ನೋಡ್ರಿ ತಾಜ್ ಹೋಟೆಲ್ ಇದು, ಎರಡು ಎದುರ ಬಿದ್ರನೇ ಅವ. ತಾಜ್ ಹೋಟೆಲ್ ಅದು ಬಿಟ್ರೆ ಇದು ಗೇಟ್ ವೇ ಆಫ್ ಇಂಡಿಯಾ, ಎರಡು ಎದುರ ಬಿದ್ರ ಅವ ನೋಡ್ರಿ. ಇಲ್ಲಿ ಬಂದಿರಂದ್ರೆ ಎರಡು ನೋಡ್ಬೋದು. ವಾಯ್ಸ್ ಕರೆಕ್ಟ್ ಹೊಂಟದ ಅನ್ಕೋತೀನಿ, ಕರೆಕ್ಟ್ ಹೊಂಟದ ಇಲ್ಲ ಕಾಮೆಂಟ್ ಮಾಡ್ರಿ. ಇದು ನಾ ಫೋಟೋದಾಗ ವಿಡಿಯೋದಾಗ ನೋಡಿದಾಗ ಸಿಕ್ಕಾಪಟ್ಟೆ ದೊಡ್ಡದ ಅನ್ಕೊಂಡಿದ್ದೆ, ಹೈಟ್ ಅದ ಅನ್ಕೊಂಡಿದ್ದೆ. ದೊಡ್ಡದಂದ್ರೇನು ಅಡಲ್ ಅದ ರೀ, ಬಟ್ ಹೈಟ್ ಅದ ಅನ್ಕೊಂಡಿದ್ನ. ಹೈಟ್ ಏನು ಅಂತ ಪರಿ ಇಲ್ಲ, ಓಕೆ. ಅದ್ರ ಮುಂದೆನೆ ನಮ್ಮ ತಾಜ್ ಹೋಟೆಲ್ ಅದ ನೋಡ್ರಿ, ಇದೇ ತಾಜ್ ಹೋಟೆಲ್. ಈ ತಾಜ್ ಹೋಟೆಲ್ ಮುಂದೆನೆ, ಈ ತಾಜ್ ಹೋಟೆಲ್ದಾಗೆ ಬಾಂಬ್ ಇದು ಮಾಡಿರಲ್ರಿ, ಆವಾಗ ನೋಡಿದ್ದೆ ನಾ ತಾಜ್ ಹೋಟೆಲ್. ಅದಕ್ಕೆ ಬಿಟ್ಟರೆ ತಾಜ್ ಹೋಟೆಲ್ ಅನ್ನೋದು ಬರೀ ಹೆಸರು ಕೇಳಿದ್ದೆ. ನಮ್ಮ ಬೆಂಗ್ಳೂರ್ದಾಗೂ ಅದ ತಾಜ್ ಹೋಟೆಲ್, ಬಟ್ ಈ ಥರ ಇಲ್ಲ. ಇದು ಒಂಥರ ಓಲ್ಡ್ ತಾಜ್ ಹೋಟೆಲ್, ಫಸ್ಟ್ ತಾಜ್ ಹೋಟೆಲ್ ಇದ್ದಂಗೆ ಅದ ರೀ. ಮಸ್ತ್ ಅದ. ಅದಕ್ಕೆ ಬಿಟ್ರೆ ಈ ಕಡೆ ಪೂರ ಮತ್ತು ಸಮುದ್ರ ಅದ ರೀ, ಹಿಂದೆ ಫುಲ್ ಬೀಚ್ ಅದ. ಬರ್ರಿ ಬೀಚ್ ನೋಡಮ್ಮಿ ಸ್ನೇಹಿತರೆ. ಬೋಟ್ ನೋಡ್ರಿ ಎಷ್ಟವ ಇಲ್ಲಿ, ನೋಡ್ರಿ ಸಮುದ್ರದಾಗ ಬೋಟ್ ಅವ ಭಾಳ. ಸಮುದ್ರದಾಗ ಬೋಟ್ ಇರ್ಲಾರ್ದೆ ಏನು ರೋಡ್ ಮೇಲೆ ಬೋಟ್ ಬರ್ತಾವೆ ನೋಡ ಅಂತ ಕಾಮೆಂಟ್ ಮಾಡಬೇಡ್ರಿ. ನೀರು ಹೊಲ್ಸವರಿಪ್ಪ, ಸಮುದ್ರದ ವಾಸನೆ ಹೊಂಟತ್ರಿ, ಸುವಾಸನೆ. ಈ ತಾಜ್ ಹೋಟೆಲ್ದಾಗ ಹೋಗಿ ಚಹಾ ಕುಡ್ಕೊಂಡು ಬರ್ಲೇನು ಅಂತ ಅನ್ಸ್ಲತ್ತದ. ಏನೊಂದು 600-700 ರೂಪಾಯಿ ಅದ್ರ ಚಹಾ. ಸೊ ಒಂದು ಸರಿ ಹೋಗಿ ಟ್ರೈ ಮಾಡ್ಲೇನ ಅಂತ ಅನ್ಸ್ಲತ್ತದ. ಒಂದು ಸರಿ ಅನ್ಸ್ಲತ್ತದ ಬೇಡ, ವರ್ತಿರಲ್ಲ ಸುಮ್ಮನೆ 600 ರೂಪಾಯಿ ವೇಸ್ಟ್ ಆಗ್ತದಲ್ಲ. 600 ರೂಪಾಯಿದಾಗ ನಾ ಇನ್ನೂ ಏನೇನೋ ಮಾಡ್ಬೋದು, ಇನ್ನೂ ಎಲ್ಲೆಲ್ಲಿಗೂ ಓಡಾಡ್ಬೋದು ಅಂತ ಅನ್ಸ್ಲತ್ತದ. ಖರೆ ಅದಾರ ಬೇಡ, 600 ರೂಪಾಯಿ ಸುಮ್ಮನೆ ಆಗ್ತದೇನ್ರಿ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು. ವೇಸ್ಟ್ ಮಾಡಕ್ಕೆ ಹೋದಂಗೆ ಏನು ಚಹಾ, ಲೋಕಲ್ ಚಹಾ ಕುಡಿದ್ರೂ ಚಾನೆ, ಅಲ್ಲಿ ಕುಡಿದ್ರೂ ಚಾನೆ. ಅದಾಗೇನು ಬಂಗಾರ ಕೊಡ್ತಾರೆ ಅವ್ರು 600 ರೂಪಾಯಿ ತೊಗೊಳಕ್ಕೆ. ಅಂದ್ರೆ ಒಳಗೆ ಹೋದ್ರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತದೆ ನೋಡ್ರಿ. ಮನುಷ್ಯನ ಮನ್ಸು ನೋಡ್ರಿ ಯಾವ ಥರ ಇರ್ತದೆ, ತಳಮಳ ಬ್ಯಾಡ ಅಂತ ಅನ್ನಿಸ್ತದೆ, ಹೋಗಮಂತ ಅನ್ನಿಸ್ತದೆ. ಸೊ ಆ ಥರ ಚಂಚಲ ಮನಸ್ಸು. ಸ್ನೇಹಿತರೆ, ನನಗೆ ಸೋಲೋ ಟ್ರಾವೆಲ್ ಮಾಡೋದು ಯಾಕೆ ಇಷ್ಟಪ್ಪ ಅಂತಂದ್ರೆ, ಮನ್ಸು ಬಂದಂಗೆ ಓಡಾಡ್ಬೋದು ರೀ. ಯಾರು ಆ ಕಡೆ ಬೇಡ, ಈ ಕಡೆ ಬೇಡ, ಅದು ಬೇಡ, ಇದು ಬೇಡ ಅನ್ನೋರ ಜೊತೆಗೆ ಇರಂಗಿಲ್ಲ. ನಾವು ಗ್ರೂಪ್ದಾಗ ಹೋದಾಗ ಹಿಂಗೆ ಆಗ್ತದೆ ರೀ. ಏನರೇ ಒಂದು ನಮಗೆ ನೋಡ್ಬೇಕು ಅನ್ಸಿರ್ತದ, ಅವ್ರಿಗೆ ಬ್ಯಾಡ ಅನ್ನಿಸ್ತದ. ಇಲ್ಲಾಂದ್ರೆ ಅವ್ರಿಗೆ ಮಾಡ್ಬೇಕು ಅನ್ಸೋದು ನಮಗೆ ಬ್ಯಾಡ ಅನ್ನಿಸ್ತದ. ಆ ಥರ ಆಗ್ತದೆ ರೀ. ಸೊ ಇವತ್ತು ನೋಡ್ರಿ ನನಗೆ ಮನ್ಸು ಬಂದಂಗೆ ಓಡಾಡ್ತೀನಿ. ಇವತ್ತೇ ಅಲ್ಲ 3 ದಿನದಿಂದ ಮನ್ಸು ಬಂದಂಗೆ ಓಡಾಡ್ತೀನಿ. ಎಲ್ಲಿಗೆ ಹೋಗ್ಬೇಕು ಅನಿಸ್ತದೆ ಅಲ್ಲಿಗೆ ಹೋಗ್ತೀನಿ, ಏನು ಮಾಡ್ಬೇಕು ಅನಿಸ್ತದೆ ಅದು ಮಾಡ್ತೀನಿ, ಎಲ್ಲಿರ್ಬೇಕು ಅನಿಸ್ತದೆ ಅಲ್ಲಿರ್ತೀನಿ. ಯಾವುದು ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಆಯಿತು, ನನ್ನ ಇದ್ರ ಪ್ರಕಾರ ನನ್ನ ಟೈಮ್ ಟೇಬಲ್ ಪ್ರಕಾರ ನಾವು ಓಡಾಡ್ಬೋದು. ಕೆಲವೊಬ್ಬರು ಜೊತೆಗೆ ಹೋದಾಗ ಮುಂಜಾನೆ ಜಲ್ದಿ ಎದ್ದು ಬರೋಂಗಿಲ್ಲ, ಎರಡು ಜನ ಮಕ್ಕಳೋದು ಮಾಡ್ತಾರೆ ಸ್ಟೇ ಆದಲ್ಲಿ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತವ ನೋಡ್ರಿ. ಇದು ತಾಜ್ ಹೋಟೆಲ್ ಮಸ್ತ್ ಅದ ರೀ ಮುಂಬೈ. ಸೀರಿಯಸ್ಲಿ ಲೈಕ್ ಆಯಿತು, ಪರ್ಸ್ನಲಿ ಇಷ್ಟ ಆಯ್ತು ನನಗೆ ಮುಂಬೈ. ಆದ್ರೆ ಶೆಕಿ ಒಂದು ಇಷ್ಟ ಆಗಲಿಲ್ಲ, ಸಿಕ್ಕಾಪಟ್ಟೆ ಶೆಕಿ ಅದ. ಈಗ ಗೇಟ್ ವೇ ಆಫ್ ಇಂಡಿಯಾ ಬಲ್ಲಿ ಏನೂ ನೋಡಪ್ಲೇ ಇಲ್ಲರಿ ಅಂತ ಪರಿ. ಸುಮ್ಮನೆ ಅದೇ ಒಂದು ಗೇಟ್ ನೋಡ್ಬೇಕು, ಆ ಗೇಟ್ ನೋಡೋದು ಬಿಟ್ಟರೆ ಇದೊಂದು ತಾಜ್ ಹೋಟೆಲ್ ನೋಡ್ಬೋದು. ಬಟ್ ಬರಬೇಕು ಒಂದು ಸರಿ, ಬಂದು ಹೋಗ್ಬೇಕು. ತಾಜ್ ಹೋಟೆಲ್ದಾಗ ಹೋಲೇನು ಅನ್ಸ್ಲತ್ತದ, ಒಂದೊಂದು ಸರಿ ಬೇಡ ಅನ್ನಿಸ್ತದ, ಒಂದೊಂದು ಸರಿ ಹೋಗಮ್ ಅನ್ನಿಸ್ತದ. ಈ ಗೇಟ್ ವೇ ಆಫ್ ಇಂಡಿಯಾಗೇನು ಎಂಟ್ರಿ ಫೀ ಅದು ಏನಿಲ್ಲ ರೀ, ಆರಾಮ್ಸೆ ಫ್ರೀ ಆಗದ. ಒಂದು ಎಂಟ್ರೆನ್ಸ್ ಅದ, ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಸೀದಾ ಗೇಟ್ ವೇ ಆಫ್ ಇಂಡಿಯಾ ಕಾಣಿಸ್ತದೆ. ಅಲ್ಲಿ ನೋಡೋಂಥದ್ದು ಏನಿಲ್ಲ ರೀ, ಬರೀ ಅದೊಂದು ಗೇಟ್ ನೋಡೋದ. ಹಂಗಾಗಿ ಏನು ಟಿಕೆಟ್ ಏನು ಇಟ್ಟಿಲ್ಲ ಇಲ್ಲಿ. ಬಟ್ ಟೂರಿಸ್ಟ್ ಪ್ಲೇಸ್ ಅದ, ಟಿಕೆಟ್ ಇಟ್ಟರು 5 ರೂಪಾಯಿ ಇಟ್ಟರು ಕೂಡ ದಿನಕ್ಕೆ ಎಷ್ಟೋ ಲಕ್ಷ ಮಾಡ್ಬೋದಿತ್ತು ಅವರು. ಇಟ್ಟಿಲ್ಲ ಅಂದ್ರೆ ಒಳ್ಳೇದು ಅನ್ಬೇಕು. ನೋಡಮ್ರಿ, ತಾಜ್ ಹೋಟೆಲ್ ಕಡೆ ಹೊಂಟೀನಿ. ತಾಜ್ ಹೋಟೆಲ್ದಾಗ ಹೋಲೇನ ಅಂತಾನೆ ಥಿಂಕ್ ಮಾಡ್ತೀನಿ. ಬ್ಯಾಡ ಸುಮ್ಮನೆ 600 ರೂಪಾಯಿ ವೇಸ್ಟ್ ಅಲ್ಲ ಅಂತಲೂ ಅನ್ಸ್ಲತ್ತದ. ನೋಡಂಬರ್ರಿ, ಕನ್ನಡ ಮಾತಾಡೋರ ನೋಡ್ರಿ ಇಲ್ಲಿ. ನಿನ್ನೆಯಿಂದ ಅಲ್ಲ, ನಿನ್ನೆ ನೋಡಿದು ಓಡಾಡತ್ತೀನಲ್ರಿ, ಒಬ್ಬರು ಸಿಕ್ಕಿರಲಿಲ್ಲ ಕನ್ನಡ ಮಾತಾಡೋರು. ಇವಾಗ ಒಬ್ಬರು ಮಾತು ಕೇಳಿಸ್ತತ್ ನೋಡ್ರಿ ಅಷ್ಟೇ. ಅವ್ರಿಗೆ ಮಾತಾಡಲಿಲ್ಲ, ಅವ್ರದವ್ರು ಮಾತಾಡ್ಕೊತ ಹೊಂಟಿರು.
ಇಲ್ಲಿ ಭಾಳ ಮಂದಿ ಇರಂತ್ರಿ ನಮ್ಮ ಕಡೆಯವರು, ನಮ್ಮ ಕಲಬುರ್ಗಿ ಮತ್ತು ಇದು ಯಾರಪ್ಪ ಯಾದಗಿರಿದವರು ಭಾಳಷ್ಟು ಮಂದಿ ಹರ ಅಂತ. ಬಟ್ ನಾರೇ ಒಬ್ರಿಗೂ ನೋಡಿರಲಿಲ್ಲ ಇಷ್ಟತನ ಕನ್ನಡ ಮಾತಾಡೋರಿಗೆ. ಈಗ ಒಬ್ಬರು ಮಾತು ಕೇಳಿಸು ಅಷ್ಟೇ. ತಾಜ್ ಹೋಟೆಲ್ ಮುಂದಿದ್ದೀನಿ ರೀ ಈಗ. ನೋಡ್ರಿ ಇದೇ ತಾಜ್ ಹೋಟೆಲ್, ಮಸ್ತ್ ಅದ ನೋಡ್ರಿ. ಸಮುದ್ರ, ತಾಜ್ ಹೋಟೆಲ್ ಮುಂದೆನೇ ಸಮುದ್ರ ಅದ ರೀ. ಬೋಟ್ಗಳು ನೋಡ್ರಿ ಎಷ್ಟು ಮಸ್ತ್ ಅವ. ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸೆಲೆಬ್ರಿಟಿಗಳ ಮನೆ ತೋರಿಸ್ತೀನಿ ರೀ. ಶಾರುಖ್ ಖಾನು, ಸಲ್ಮಾನ್ ಖಾನು ಮತ್ತು ಶಿಲ್ಪಾ ಶೆಟ್ಟಿ ಅವರ ಮನೆ, ಸುಮಾರು ಜನ ಸೆಲೆಬ್ರಿಟಿಗಳ ಮನೆ ಓಡಾಡ್ತೀನಿ. ಸೊ ಅದೆಲ್ಲ ತೋರಿಸ್ತೀನಿ, ನೋಡ್ತಾ ಇರ್ರಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.